ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಐಸ್ಟಾರ್ ಮಶ್ರೂಮ್ ಗ್ರೇವಿ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಏನೇನು ಪದಾರ್ಥಗಳನ್ನು ತೊಗೊಂಡು ನಂಬುದು ನಾನು ಇದರೊಳಗೆ ತೋರಿಸಿಲ್ಲ. ಯಾಕಂದ್ರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ ಹೇಳಿ ತೋರಿಸಿಲ್ಲ. ಹಾಗಾಗಿ ನಾನು ಇದರೊಳಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ 2 ಟೊಮಾಟೊ ತೊಗೊಂಡಿದ್ದೀನಿ. ಅವೆಲ್ಲ ಹೆಚ್ಚಿಟ್ಟಿದ್ದೀನಿ. ಈ ರೀತಿ ನಿಮಗೆ ಹಾಕೋದು ಮಾಡುವ ವಿಧಾನ ಹೇಗೆ ಅಂತ ಅಷ್ಟು ತೋರಿಸ್ತಾ ಇದ್ದೀನಿ ನಾನು. ಈಗ ಮೀಡಿಯಮ್ ಸೈಜ್ ಏನು ಈರುಳ್ಳಿ ಮಾಡಿಟ್ಟಿದ್ದೀವಲ್ಲ, ಕಟ್ ಮಾಡ್ಕೊಂಡು ತೊಗೊಂಡಿದ್ದೆ. ಅದನ್ನು ಈಗ 2 ಸ್ಪೂನ್ ಎಣ್ಣೆ ಕಾಯಿಸ್ತಾ ಇದ್ದೆ. ಅದರೊಳಗೆ ಜೀರಿಗೆ ಹಾಕಿ ಅದು ಚಟಪಟ ಅನ್ನೋ ಟೈಮಿಗೆ ನಾನು ಈರುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ ಮಸಾಲೆ ಪದಾರ್ಥಗಳನ್ನು ಚಕ್ಕೆ, ಲವಂಗ, ಮೆಣಸು ಇವುಗಳನ್ನು ಸಣ್ಣದಾಗಿ ಪುಡಿ ಮಾಡಿ ಕೈಲಿನ ಕೊಟ್ಟು ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನಂತರ ಅರಿಶಿನ ಕೂಡ ನಾನು ಮ್ಯಾಲೆ ಸೇರಿಸ್ತಾ ಇದ್ದೀನಿ. ಆಮೇಲೆ 2 ಟೊಮಾಟೊಗಳನ್ನು ತೊಗೊಂಡಿದ್ದೆ. ಆ ಟೊಮಾಟೊವನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಟೊಮಾಟೊವನ್ನು ನಾನು ಈಗ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇದು ಎಣ್ಣೆ ಎಲ್ಲ ತಾನೇ ಕುದ್ದು ಮೇವು ಬರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈ ಆಯಿಸ್ಟರ್ ಮಶ್ರೂಮ್ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಿದೆ. ಆಮೇಲೆ ಮಹಿಳೆಯರಿಗೆ ಹೊಟ್ಟೆ ಬೊಜ್ಜು ಕರಗ್ತೈತಿ. ಆಮೇಲೆ BP, ಶುಗರ್ ಮಹಿಳೆಯರು ತನ್ನೆಲ್ಲ ಪುರುಷರಿಗೂ ಕೂಡ ಇದು ಭಾಳ ಹೆಲ್ಪ್ಫುಲ್ ಆದಂಥ ಒಂದು ಫುಡ್ ಐತಿ. ಇದು ಹೆಲ್ಪ್ಫುಲ್ ಆದಂಥ ಫುಡ್ ಐತಿ. ಹಾಗಾಗಿ ಇದನ್ನು BP, ಶುಗರ್ಗೆ ಇದನ್ನು ಭಾಳ ಹೆಲ್ಪ್ ಐತಿ. ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗೈತಿ. ಈ ರೀತಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮಶ್ರೂಮು. ಈಗ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ದ ಈ ಮಶ್ರೂಮ್ ನಾನು ಇದರೊಳಗೆ ಆ್ಯಡ್ ಮಾಡಿದೆ. ಇದನ್ನು ಚೆನ್ನಾಗಿ ನಾನು ಈ ರೀತಿ ಅದೆಲ್ಲ ಮಿಕ್ಸ್ ಮಾಡಾಕ್ತೀನಿ. ಮಸಾಲೆ ಒಳಗೆ ಮಶ್ರೂಮನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಮ್ಮೆ ತಿಂದು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವ ಚಿಕನ್ನು ಮಟನ್ನು ತಿನ್ನೋದಿಲ್ಲತ್ತಿಲ್ಲ, ಇದನ್ನೊಮ್ಮೆ ತಿಂದು ನೋಡಿ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದೈತಿ. ಇದ್ರೊಳಗೆ ಏನು ಟೊಮಾಟೊ ನಾನು ಗ್ರೇವಿ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ಎಲ್ಲ ಹಿಂಗೆ ಟೊಮಾಟೊ ಪೇಸ್ಟ್ ನಾವು ಈಗ ಮೇಗೆ ನಾನು ಏನು ಮಾಡ್ಕೊಂಡಿದ್ದೀನಿ, ಎಲ್ಲ ರೆಡಿ ಐತಿ. ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಕುದಿತು. 1-2 ನಿಮಿಷ ಅಷ್ಟೇ ಕುದಿಸೋದು. ಇದು ಭಾಳ ಕುದಿಸ್ಬಾರ್ದು, ಮೆತ್ತಗಿರೋದು ಇದು ಆಗ್ಬಿಡುತ್ತೆ. ಮ್ಯಾಗ ನಾನು ಕೊತ್ತಂಬರಿ, ಪುದೀನ ಸೇರಿಸಿ ಇದು ಬಿಸಿ ಅನ್ನ ಜೊತೆ, ಬಿಸಿ ಚಪಾತಿ ಜೊತೆ, ಬಿಸಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್.